ನಮಸ್ತೆ. ಶ್ರೀ ಶಿವಶಕ್ತಿ ಯೋಗ ಕೇಂದ್ರದಿಂದ ಸರೋಜ. ಇಂದಿನ ವಿಡಿಯೋದಲ್ಲಿ ಚತುಷ್ಪಾದಾಸನ ಮಾಡೋದು ಹೇಗೆ ಅನ್ನೋದು ನೋಡೋಣ. ಇದಕ್ಕೆ ಮುಂಚೆ ತೋರಿಸಿದೆ ಚತುಷ್ಪಾದಾಸನದಲ್ಲಿ ಮುಂದಕ್ಕೆ ಹೇಗೆ ಹೋಗೋದು ಮತ್ತು ಹೀಲ್ಸ್ ಮೇಲೆ ಹೇಗೆ ವಾಕ್ ಮಾಡೋದು, ಅದರಿಂದ ಏನು ಬೆನಿಫಿಟ್ ಅಂತೆಲ್ಲ ನೋಡಿದ್ರಲ್ವ. ಇವತ್ತು ಮುಂದಕ್ಕೆ ಹೇಗೆ ಹೋಗೋದು ಅಂತ ಮತ್ತೆ ತೋರಿಸ್ಬಿಟ್ಟು ಅದನ್ನೇ ಹಿಂದಕ್ಕೆ ಹೇಗೆ ವಾಕ್ ಮಾಡ್ಕೊಂಡು ಬರೋದು ಚತುಷ್ಪಾದಾಸನ ಅಂತ ತೋರಿಸೋಣ. ಅದು ಬೆನಿಫಿಟ್ ಇದೆ ತುಂಬನೇ. ಈಗ ನೋಡೋಣ ಹೇಗೆ ಅಂತ. ನೋಡಿ, ವಜ್ರಾಸನದಲ್ಲಿ ಕೂತ್ಕೋಬೇಕು. ಹೀಗೆ ಕೈ ಬೆರಳೆಲ್ಲ ಸ್ಪ್ರೆಡ್ ಮಾಡಿರಬೇಕು. ಹೀಗೆ ಹಸ್ತಗಳನ್ನು ಒತ್ತಬೇಕು. ಯಾವುದೇ ಆಸನಗಳು ಕೈ ನೆಲಕ್ಕೆ ಕೊತ್ತಿ ಮಾಡಿದಾಗ ಕೈ ಬೆರಳು ನೋಡಿ ಈ ಥರ ಬಿಡಿಸಿರಬೇಕು. ಚೆನ್ನಾಗಿ ಕೈ ಗ್ರಿಪ್ ಸಿಗುತ್ತೆ, ಕೈಗಳು ನೇರಾಗುತ್ತೆ. ಈಗ ಚೆನ್ನಾಗಿ ಬೆನ್ನಿನ ಭಾಗ ಹಿಗ್ಗಿಸ್ತಾ ಪಾದಗಳನ್ನು ಪೂರ್ತಿ ನೆಲಕ್ಕೆ ತಾಕಿಸ್ಬೇಕು. ನೋಡಿ, ಹೀಗೆ ಬೆನ್ನಿನ ಭಾಗ ಹಿಂದೆ ಕೆಳ್ಕೋಬೇಕು, ಹಿಪ್ಸ್ ಕಡೆಗೆ, ಬಟಕ್ಸ್ ಕಡೆಗೆ. ಈ ಥರ ಎಳ್ಕೊಂಡಾಗ ಏನಾಗುತ್ತೆ ನೋಡಿ, ಎಷ್ಟೇ ಫ್ಯಾಟ್ ಇದ್ರೂ ಕರಗುತ್ತೆ. ಕೈಗಳಲ್ಲಿ, ಬೆನ್ನಿನ ಭಾಗದಲ್ಲಿ, ಕಾಲುಗಳಲ್ಲಿ. ಕಾಲು ಒತ್ತಿದಾಗ ಮಂಡಿ ಹಿಂಭಾಗ ಚೆನ್ನಾಗಿ ನೇರ ಆಗಬೇಕು. ಈಗ ಮುಂದಕ್ಕೆ ಹೋಗೋದನ್ನು ಮುಂಚಿನ ಹಿಡಿಯೋದು ತೋರಿಸಿದ್ನಲ್ಲ, ಒಂದು ಸಲ ವಾಕ್ ಮಾಡ್ತೀನಿ ನೋಡಿ. ಹೀಗೆ ಅಂದರೆ ಒಂದೊಂದು ಕಾಲು ಇಡುವಾಗಲೂ ಒಂದೊಂದು ಕೈ ಮುಂದಕ್ಕೆ ಈ ಥರ ಇಡ್ತಾ ಬರಬೇಕು. ಅಂದರೆ ಎಳಿಬೇಕು ಚೆನ್ನಾಗಿ, ಬೆನ್ನಿನ ಭಾಗ ಹಿಗ್ಗಿಸ್ತಾ ಹೀಗೆ ಪಾದ ಪೂರ್ತಿ ನೆಲಕ್ಕೆ ಇಟ್ಕೊಂಡು ಹೀಗೆ ನೋಡಿ. ಈಗ ಮಾಡಿರ್ತೀವಲ್ಲ, ಇದನ್ನೇ ಹಿಂದಕ್ಕೆ ಬರಬೇಕು. ಈಗ ನೋಡಿ, ಅದೇ ಥರ ಸ್ಟ್ರೆಚಿಂಗ್ ಇರಬೇಕು. ಕೈಗಳು, ಕಾಲು, ಬೆನ್ನಿನ ಭಾಗ ಹಾಗೆ ಹಿಗ್ಗಿಸ್ತಾ ಈ ಥರ ಹಿಂದಕ್ಕೆ ಬರ್ತಾ ಇರಬೇಕು. ಕಾಲು ಸ್ವಲ್ಪನೂ ಮಡಿಸ್ಬಾರ್ದು. ಮುಂದಕ್ಕೆ ಹೋಗೋಗಿ ಹೇಗೆ ಮಾಡಿದ್ವಿ ಅದೇ ಥರನೇ ಮಾಡಬೇಕು. ಹೀಗೆ ಮಾಡೋಕ್ಕೆ ಬಿಗಿನಂಗೆ ಸ್ವಲ್ಪ ಕಷ್ಟ ಅನಿಸುತ್ತೆ ನಿಮಗೆ, ಮಂಡಿ ಮಡಿಸೋದು ಆ ಥರ ಎಲ್ಲ ಆಗುತ್ತೆ, ಮಂಡಿ ನೋವು. ಆದ್ರೂ ಮಾಡ್ತಾ ಹೋದಾಗ ನಿಮ್ಗೆ ಅದ್ರದ್ದು ಬೆನಿಫಿಟ್ ಚೆನ್ನಾಗಿ ಗೊತ್ತಾಗುತ್ತೆ. ಸ್ವಲ್ಪ ಹೊತ್ತು ಹೀಗೆ ರಿಲ್ಯಾಕ್ಸ್ ಮಾಡ್ಕೋಬೇಕು. ಹೀಗೆ ಅಂದರೆ ಏನಕ್ಕೆ ರಿಲ್ಯಾಕ್ಸ್ ಮಾಡ್ಕೋಬೇಕು ಅಂತಂದರೆ, ನಾವು ಇದು ವಾಕ್ ಮಾಡುವಾಗ ಬ್ಲಡ್ ಚೆನ್ನಾಗಿ ಮುಖದ ಕಡೆಗೆ ಫ್ಲೋ ಆಗಿರುತ್ತಲ್ಲ, ತಕ್ಷಣ ಮೇಲಕ್ಕೆ ಬಂದರೆ ಏನಾಗುತ್ತೆ, ಕೆಲವ್ರಿಗೆ ಒಂಥರ ತಲೆ ಸುತ್ತು ಬಂದಂಗೆ ಆಗುತ್ತೆ. ಆಮೇಲೆ ಬ್ರೀದಿಂಗು ಸರಿಯಾಗಿ ಮಾಡ್ತಾಯಿಲ್ಲ ಅಂದ್ರೂ ತಲೆ ಸುತ್ತು ಬಂದಂಗೆ ಆಗುತ್ತೆ. ಇದು ನಾನು ಮಾಡ್ತಾ ಹೇಳ್ತಾ ಇರೋದ್ರಿಂದ ನಂದು ಸ್ವಲ್ಪ ಬ್ರೀದಿಂಗ್ ಗೊತ್ತಾಗುತ್ತೆ, ಏರ್ಪೇರ್ ಅಂತ. ಹಾಗೇ ಮಾಡಿದ್ರೆ, ನಾನು ಮಾತಾಡ್ದಲ್ಲೇ ಮಾಡಿದ್ರೆ ಇನ್ನೂ ಚೆನ್ನಾಗಿ ರಿಲ್ಯಾಕ್ಸಾಗಿ ಮಾಡ್ಬೋದು. ಅಂದರೆ ಈಗ ನಿಮಗೆ ಹೇಳ್ತಾ ಮಾಡ್ತಾಯಿದ್ದೀನಲ್ಲ, ಅದರಿಂದ ಸ್ವಲ್ಪ ಆ ಥರ ಅನ್ನಿಸ್ತಾ ಇದೆ ಅಷ್ಟೇ. ಆದರೆ ಇದು ತುಂಬಾ ಬೆನಿಫಿಟ್ ಇದೆ. ಅಂದರೆ ಹೆಡ್ ಬ್ಯಾಲೆನ್ಸ್ ಮಾಡ್ತೀವಲ್ಲ, ಅದ್ರ ಬೆನಿಫಿಟೇ ಇದ್ರಲ್ಲಿ ಸಿಗುತ್ತೆ. ಕರೆಕ್ಟಾಗಿ ಅಧೋಮುಖ ಶ್ವಾನಾಸನ, ಚತುಷ್ಪಾದಾಸನ ಮಾಡಿದ್ರೆ ಇದ್ರದ್ದು ಮಾಡ್ಕೊಳ್ಳಿ, ಎಲ್ಲರೂ ಉಪಯೋಗ ಪಡ್ಕೊಳ್ಳಿ. ಮತ್ತು ಅದಕ್ಕೆ ಮುಂಚೆ ನೀವು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಶ್ರೀ ಶಿವಶಕ್ತಿ ಯೋಗ ಕೇಂದ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ಸ್ ಹಾಕಿ, ಲೈಕ್ ಮಾಡಿ, ಬೇರೆಯವ್ರಿಗೂ ತಿಳಿಸಿ, ಇದ್ರ ಉಪಯೋಗ ಪಡ್ಕೊಳ್ಳಿ. ಎಲ್ರಿಗೂ ಮನೆ ಮನೆಗೂ ತಲುಪಬೇಕು ಯೋಗ. ಎಲ್ಲರೂ ಆರೋಗ್ಯವಾಗಿರಬೇಕು ಅನ್ನೋದೇ ನನ್ನ ಉದ್ದೇಶ. ನಮಸ್ತೆ.